ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ನಮಗೆ ಇಕ್ಷ್ವಾಕುವಿನ ಮಗ ಶಶಾದನ ಬಗ್ಗೆ ನೋಡಿದ್ವಿ. ಈಗ ಅಲ್ಲಿಂದಲೇ ಶುರು ಮಾಡೋಣ. ಸ್ವಲ್ಪ ಹಿಂದಿನಿಂದ ಕ್ಷುವತಶ್ಚ ಮನೋಃ ಶ್ರುತವತಶ್ಚ ಮನೋಃ ಇಕ್ಷ್ವಾಕು ಪುತ್ರೋ ಜಜ್ಞೆ ಘ್ರಾಣತಃ. ಮನು ಸೀನುವಾಗ ಮೂಗಿನಿಂದ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ಇಕ್ಷ್ವಾಕು ಅಂತ. ವಿಕುಕ್ಷಿ. ಇಕ್ಷ್ವಾಕುವಿಗೆ 100 ಜನ ಮಕ್ಕಳು. ವಿಕುಕ್ಷಿ, ನಿಮಿ, ದಂಡಕ ಅಂತ 100 ಜನ ಮಕ್ಕಳಲ್ಲಿ 3 ಜನ ಪ್ರಧಾನರು, ಇಕ್ಷ್ವಾಕು, ನಿಮಿ, ದಂಡಕ. ಶಕುನಿ ಪ್ರಮುಖಾ 50 ಪುತ್ರಾಃ ಉತ್ತರಾಪಥರಕ್ಷಿತಾರಃ ಬಭೂವು. ಆ 100 ಜನರಲ್ಲಿ ಶಕುನಿ ಮೊದಲಾದ 50 ಜನ ಉತ್ತರ ಪ್ರದೇಶವನ್ನು ಕಾಯ್ತಾ ಇದ್ರು. 40 ದಕ್ಷಿಣಾಪಥ ಭೂಪಾಲಾಹ, ದಕ್ಷಿಣ ದಿಕ್ಕಿನ ಪ್ರದೇಶವನ್ನು ನೋಡಿಕೊಳ್ಳಿಕ್ಕೆ 48 ಜನ. ಸಚ ಇಕ್ಷ್ವಾಕು ಅಷ್ಟಕಾಯಾ ಶ್ರಾದ್ದಮುತ್ಪಾದ್ಯ ಶ್ರಾದ್ದಾರ್ಹಂ ಮಾಂಸಮಾನಯ ಇತಿ ವಿಕುಕ್ಷಿಂ ಆಜ್ಞಾಪಯಾಮಾಸ. ಆ ಇಕ್ಷ್ವಾಕು ಇದ್ದಾನಲ್ಲ, ಒಮ್ಮೆ ಅಷ್ಟಕಾಶ್ರಾದ್ದ ಬಂತು. ಅಂದರೆ ಮಾಸಿಕ ಅಲ್ಲ, ಸಾಂವತ್ಸರಿಕವೂ ಅಲ್ಲ. ಅಷ್ಟಕಾಶ್ರಾದ್ದ ಅಂದರೆ ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ, ಪುಣ್ಯಕಾಲ ಅಂತ. ಅಲ್ಲಿ ವ್ಯತಿಪಾತ, ವೈಧೃತಿ, ಸಂಕ್ರಮಣ, ತ್ರಯೋದಶಿ, ಆ ಸಂದರ್ಭದಲ್ಲೆಲ್ಲ ಹುಣ್ಣಿಮೆ ಅಮಾವಾಸ್ಯೆ ಕಾಮನ್. ಆವಾಗ ಮಾಡುವ ಪಿತೃದೇವತಾರಾಧನೆಯನ್ನು ಅಷ್ಟಕಾಶ್ರಾದ್ದ ಅಂತ ಕರೀತಾರೆ. ಆ ಅಷ್ಟಕಾಶ್ರಾದ್ದ ಮಾಡುವಾಗ ಪಿತೃಗಳಿಗೆ ಪಿಂಡವನ್ನು ಇಡಬೇಕು. ಅದಕ್ಕೆ ಯಾವುದಾದರೂ ಮಾಂಸವನ್ನು ತೆಗೆದು ತಾ ಅಂತ ಹೇಳಿದನಂತೆ. ಆಯಿತು ಅಂತ ಹೊರಟ್ರು ಇವರು. ಮಾಂಸವನ್ನು ನಾನು ತಗೊಂಬರ್ತೇನೆ ಅಂತ ಇಕ್ಷ್ವಾಕು ಈ ವಿಕುಕ್ಷಿ ಹೊರಟ. ಸತಥೇತಿ ಗೃಹೀತಾಜ್ಞ ವಿಧೃತ ಶರಾಸನ ವನಮಭ್ಯೇತ್ಯ ಅನೇಕಶೋ ಮೃಗಾನ್ ಹತ್ವ. ಆಗ ವಿಕುಕ್ಷಿ ಬಿಲ್ಲು ಹಿಡಿದು ಕಾಡಿಗೆ ಹೋಗಿ ಬಹಳ ಮೃಗಗಳನ್ನು ಕೊಂದಾದ ಮೇಲೆ ಶ್ರಾಂತಃ ಅತಿಕ್ಷುತ್ಪರೀತಃ, ದಣಿದ, ಬಹಳ ಹಸಿವೆ ಆಯಿತು. ಏಕಂ ಶಶಂ ಅಭಕ್ಷಯತ್, ಒಂದು ಮೊಲವನ್ನು ತಿಂದ. ಶೇಷಂಚ ಮಾಂಸಮಾನೀಯ ಪಿತ್ರೇ ನಿವೇದಯಾಮಾತ, ಉಳಿದದ್ದನ್ನು ತಂದು ತಂದೆಗೆ ಒಪ್ಪಿಸಿದ. ಅವ್ರ ತಂದೆ ವಸಿಷ್ಠರ ಮುಂದೆ ಇಟ್ಟರು. ಇಕ್ಷ್ವಾಕು ಕುಲಾಚಾರ್ಯ ವಸಿಷ್ಠ ತತ್ ಪ್ರೋಕ್ಷಣಾಯ ಚೋದಿತ ಪ್ರಾಹ. ಅದನ್ನು ಶುದ್ಧಿಗಾಗಿ ಪ್ರೋಕ್ಷಣೆ ಮಾಡಬೇಕಲ್ಲ, ಪ್ರೋಕ್ಷಣೆ ಮಾಡಲಿಕ್ಕೆ ಹೋದಾಗ ಉಚ್ಚಿಷ್ಟ ಅಂತ ಗೊತ್ತಾಯಿತು. ಅಲಮನೇನ ಅಮೇಧ್ಯೇನ ಆಮಿಷೇಣ, ಸಾಕು ಈ ಅಪವಿತ್ರವಾದ ಮಾಂಸವನ್ನು ಪ್ರೋಕ್ಷಣೆ ಮಾಡಲಿಕ್ಕೆ ಹೊರಟದ್ದು. ತವ ಪುತ್ರೇಣ ಏತನ್ಮಾಂತಂ ಉಪಹತಂ, ನಿನ್ನ ಮಗ ಈ ಮಾಂಸವನ್ನು ಉಂಡಿದ್ದಾನೆ. ಯತಃ ಅನೇನ ಶಶೋ ಭಕ್ಷಿತಃ, ಇದರಲ್ಲಿ ಪ್ರಾಯ ಮೊಲ ತಿಂದಿದ್ದಾನೆ ಇವನು. ತತಶ್ಚಾಸೌ ವಿಕುಕ್ಷಿ ಗುರುಣೈವ ಮುಕ್ತಃ
ಶಶಾದ ಸಂಜ್ಞಾಮವಾಪ ಪಿತ್ರಾಚ ಪರಿತ್ಯಕ್ತ. ಅದಕ್ಕೆ ಅವನಿಗೆ ಅದೇ ಹೆಸರಾಗೋಯಿತು. ವಿಕುಕ್ಷಿಗೆ ಶಶಾದ, ಮೊಲ ತಿಂದವ, ಅದೇ ಹೆಸರು. ತತಶ್ಚಾಸೌ ವಿಕುಕ್ಷಿ, ಅವನೇನು ಮಾಡಿದ, ಕಾಡಿಗೆ ಹೋದ. ಯಾಕೆಂದರೆ ಅಪ್ಪ ಬಿಟ್ಬಿಟ್ಟ ಅವನನ್ನು. ಶಶಾದ ಪಿತರ್ಯುಪರತೆ ಚ ಅಸೌ ಅಖಿಲಾಮೇತಾಂ ಪೃಥ್ವೀಂ ಧರ್ಮತಶ್ಚಾಸ. ತಂದೆ ಸತ್ ಮೇಲೆ ಗುರುಗಳೇ ಕರೆದರು, ರಾಜ್ಯ ಆಳು ಅಂತ. ಅವನೇನು ಮಾಡಿದ, ಚಕ್ರವರ್ತಿ ಆದ. ಶಶಾದಸ್ಯ ತಸ್ಯ ಪುರಂಜಯೋ ನಾಮ ಪುತ್ರ ಅಭವತ್. ಶಶಾದನ ಮಗ ಪುರಂಜಯ. ತಸ್ಯ ಇದಂಚ ಅನ್ಯತ್. ಇನ್ನೊಂದು ಕಥೆಯನ್ನು ಹೇಳೋದಾದರೆ, ಪುರಾಹಿ ತ್ರೇತಾಯಾಂ ದೇವಾಸುರ ಯುದ್ಧ ಅತಿಭೀಷಣಮಭವತ್. ದೇವಾಸುರರ ಯುದ್ಧ ಬೆರಳೆಣಿಕೆ ಅಷ್ಟು ಮಾತ್ರ ಏನು ನಡೆದಿಲ್ಲ, ಎಷ್ಟೋ ಆಗೋಗಿದೆ. ನಮಗೆ ದೇವರ ಅವತಾರಕ್ಕೆ ಕಾರಣವಾದದ್ದು ಕೆಲವು ಕಿವಿಗೆ ಬಿದ್ದಿದೆ ಅಷ್ಟೇ, ಆಗ್ತಾನೇ ಇರುತ್ತೆ. ತತ್ರ ಚ ಅತಿಬಲಿಷ್ಠ ಬಲಿಭಿ ಅಸುರೈ ಅಮರಾ ಪರಾಜಿತಾ ತೇ ಭಗವಂತಂ ವಿಷ್ಣು ಆರಾಧಯಾಂ ಚಕ್ರು. ದೇವತೆಗಳು ಸೋತರು ದೈತ್ಯರಿಂದ. ಆಮೇಲೆ ಅವರು ದೇವರನ್ನು ಆರಾಧನೆ ಮಾಡಿದರು. ಪ್ರಸನ್ನಶ್ಚ ದೇವಾನಾಂ ಅನಾದಿನಿಧನ ಅಖಿಲ ಜಗತ್ಪರಾಯಣ ನಾರಾಯಣ ಪ್ರಾಹ. ಪ್ರಸನ್ನನಾಗಿ ನಾರಾಯಣ ಆ ದೇವತೆಗಳಿಗೆ ಮೈದೋರಿದ, ಹೇಳಿದ, ಜ್ಞಾತಮೇತನ್ಮಯ ಯುಷ್ಮಾಭಿ ಯದಭಿಲಷಿತಂ ತದರ್ಥಮಿದಂ ಶ್ರೂಯತಾಂ. ನೀವು ಯಾವುದಕ್ಕಾಗಿ ತಪಸ್ಸು ಮಾಡಿದ್ದೀರಾ ಅಂತ ನನಗೆ ಗೊತ್ತಿದೆ. ಆ ವರದ ಪೂರೈಕೆಗಾಗಿ ಇದನ್ನು ಹೇಳ್ತೇನೆ ಕೇಳಿ. ಪುರಂಜಯೋ ನಾಮ ರಾಜರ್ಷೇಹೆ ಶಶಾದಸ್ಯ ತನಯ. ಪುರಂಜಯ ಅಂತ ಶಶಾದನ ಮಗ. ದೇವರೇ ಆ ಹೆಸರಲ್ಲಿ ಕೂಗ್ಬಿಟ್ಟ, ಶಶಾದ. ಶಶಾದನ ಮಗ ಪುರಂಜಯ ಅಂತ ಇದ್ದಾನೆ. ತಸ್ಯ ಶರೀರೇ ಅಹಂ ಅಂಶೇನ ಸ್ವಯಮೇವ ಅವತೀರ್ಯ ತಾನ್ ಅಶೇಷಾನ್ ಅಸುರಾನ್ ನಿಹನಿಷ್ಯಾಮಿ. ಅವನ ಒಳಗಡೆ ನನ್ನ ಸನ್ನಿಧಾನ ಇರುತ್ತೆ. ನನ್ನ ಸನ್ನಿಧಾನ ಇರೋದರಿಂದಾಗಿ ಅವನು ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತಾನೆ. ತದ್ಭವದ್ಭಿ ಪುರಂಜಯ ಅಸುರವಧಾರ್ಥಂ ಉದ್ಯೋಗಂ ಕಾರ್ಯತಾಂ. ನೀವು ಹೋಗಿ ಪುರಂಜಯನಿಗೆ ಬೇಡಿಕೊಳ್ಳಬೇಕು, ಅಸುರರನ್ನು ಕೊಲ್ಲಲಿಕ್ಕಾಗಿ ನಿನ್ನ ಸಹಕಾರ ಬೇಕು ಅಂತ. ಆಗ ಏತಚ್ಚ ಶ್ರುತ್ವ ಪ್ರಣಮ್ಯ ಭಗವಂತಂ ವಿಷ್ಣುಂ ಅಮರಾಹ ಪುರಂಜಯ ಸಕಾಶಮಾಜಗ್ಮುಹು ಊಚುಶ್ಚಯೇನಂ. ಇದನ್ನು ಕೇಳಿ ದೇವರಿಗೆ ನಮಸ್ಕಾರ ಹಾಕಿ ದೇವತೆಗಳೆಲ್ಲ ಪುರಂಜಯನ ಬಳಿ ಬಂದರು. ಭೋ ಭೋ ಕ್ಷತ್ರಿಯವರ್ಯ, ಎಲೈ ಕ್ಷತ್ರಿಯವರ್ಯನೇ, ಅಸ್ಮಾಭಿ ಅಭ್ಯರ್ಥಿತೇನ ಭವತಾ ಅಸ್ಮಾಕಂ ಅರಾತಿ ವಧೋದ್ಯತಾನಾಂ ಕರ್ತವ್ಯಂ ಸಾಹಾಯ್ಯಂ ಇಚ್ಛಾಮಹ. ನಾವು ನಮ್ಮ ಶತ್ರುಗಳಾದ ಅಸುರರನ್ನು ಕೊಲ್ಲಬೇಕು ಅಂತ ಇದೆ, ನೀನು ಅದಕ್ಕೆ ಸಹಕಾರ ಕೊಡಬೇಕು. ಆಗ ತದ್ಭವತ ಅಸ್ಮಾಕಂ ಅಭ್ಯಾಗತಾನಾಂ ಪ್ರಣಯಭಂಗೋ ನ ಕಾರ್ಯ. ಬಂದಿದ್ದೇವೆ, ಮಾಡಲ್ಲ ಅಂತ ಹೇಳಿ ನಿನ್ನಲ್ಲಿ ಇರುವ ನಮ್ಮ ಪ್ರೀತಿಯನ್ನು ಮುರಿಯಬೇಡ. ಸಹಾಯ ಬೇಡ ಅಂದರೆ ಪ್ರಣಯಭಂಗ. ಅದರಿಂದಾಗಿ ಈ ಪ್ರಣಯ ಅಂದರೆ ಆವಾಗ ಪ್ರೀತಿ ಅಂತ. ಗಂಡು ಹೆಣ್ಣುಗಳ ನಡುವೆಯೇ ಮೂಡಬೇಕು ಅಂತ ಇಲ್ಲ. ಗಂಡು ಹೆಣ್ಣುಗಳ ನಡುವೆ ಮೂಡುವಂಥದ್ದು ಕಾಮ ಮಾತ್ರ. ಪ್ರೀತಿ ಪ್ರಣಯ ಅದು ಎಲ್ಲ ಸಾಧಾರಣ. ಅದರಿಂದಾಗಿ ಪ್ರಣಯಭಂಗೋ ನ ಕಾರ್ಯ. ನಿನ್ನ ಮೇಲೆ ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ದೇವೆ, ಕೆಲಸ ಮಾಡಿಕೊಡ್ತಾನೆ ಅಂತ, ಅದನ್ನು ಮುರಿಬೇಡ. ಆಗ ಪುರಂಜಯ ಹೇಳ್ತಾನೆ, ತ್ರೈಲೋಕ್ಯನಾಥೋ ಯೋಯಂ ಯುಷ್ಮಾಕಂ ಇಂದ್ರ ಶತಕ್ರತು ಅಹಂ ಅಸ್ಯ ಯದ್ಯಹಂ ಸ್ಕಂದಾದಿರೂಢ ಯುಷ್ಮಾಕಂ ಅರಾತಿಭಿಸ್ಸಹ ಯೋತ್ಸ್ಯೆ ತದಹಂ ಭವತಾಂ ಸಹಾಯ ಸ್ಯಾಂ. ಆಗ ಪುರಂಜಯ ಹೇಳಿದ, ನಿಮ್ಮ ಒಡೆಯ ಇಂದ್ರ ಏನಿದ್ದಾನೆ, ಅವನು ನನ್ನನ್ನು ಬೆನ್ನ ಮೇಲೆ ಹೊತ್ತು
ಯುದ್ಧಕ್ಕೆ ಕರ್ಕೊಂಡು ಹೋಗಬೇಕು, ಆದರೆ ಮಾತ್ರ ಸಹಾಯ ಮಾಡ್ತೇನೆ ಎಂದ ಪುರಂಜಯ. ಇತ್ಯಾಕರ್ಣ್ಯ ಸಮಸ್ತ ದೇವೈ ಇಂದ್ರೇಣ ಚ ಬಾಢವಿತ್ಯೇವಂ ಸಮನ್ವೀಪ್ಸಿತಂ. ಆಯಿತು ಅಂದರು. ತತಶ್ಚ ಶತಕ್ರತೋ ವೃಷರೂಪಧಾರಿಣ ಕಕುದಿ ಸ್ಥಿತ ಅತಿರೋಷ ಸಮನ್ವಿತ ಭಗವತಶ್ಚರಾಚರ ಗುರೋ ಅಚ್ಯುತಸ್ಯ ತೇಜಸ ಆಪ್ಯಾಯಿತ ದೇವಾಸುರ ಸಂಗ್ರಾಮಿ ಸಮಸ್ತಾನೇವ ಅಸುರಾನ್ ನಿಜಘಾನ. ಇಂದ್ರ ಏನು ಮಾಡಿದ? ದೊಡ್ಡ ಎತ್ತಿನ ವೇಷವನ್ನು ಹಾಕಿಕೊಂಡ. ಅವನ ಡುಬ್ಬವನ್ನು ಇವನು ಹಿಡಿದುಕೊಂಡು ರಣರಂಗವನ್ನು ಪ್ರವೇಶ ಮಾಡಿ ಸಿಟ್ಟಿನಿಂದ ಎಲ್ಲರನ್ನು ಮುಗಿಸಿದ. ದೇವರ ಸನ್ನಿಧಾನ ಕೊಟ್ಟ ಬಲದಿಂದ. ಯತಶ್ಚ ವೃಷಭ ಕಕುದಿ ಸ್ಥಿತೇನ ರಾಜ್ಞಾ ದೈತೇಯ ಬಲಂ ನಿಸೂದಿತಂ ಅತಶ್ಚಾಸೌ ಕಕುತ್ಸ್ಥ ಸಂಜ್ಞಾಂ ಆಪ. ಅದಕ್ಕೆ ಅವನಿಗೆ ಕಕುತ್ಸ್ಥ ಅಂತ ಹೆಸರಾಯಿತು. ಪುರಂಜಯನಿಗೆ ಕಕುತ್ಸ್ಥ. ಆ ಕಕುತ್ಸ್ಥನಿಗೆ ಅನೇನಸ್ ಅನ್ನುವ ಮಗ. ಆ ಅನೇನಸನಿಗೆ ಪೃಥು. ಅನೇನಾಹ ಏನಹ ಅಂದರೆ ಪಾಪ, ಪಾಪವಿರದವ ಅನೇನಾಹ. ಆ ಅನೇನಸನಿಗೆ ಪೃಥು, ಪೃಥುವಿಗೆ ವಿಷ್ಟಾರಾಶ್ವ. ಈ ಕಥೆ ಇದರಲ್ಲಿಯೂ ಬಂದಿದೆ, ಹರಿವಂಶದಲ್ಲಿ ಬಂದಿದೆ. ದೈತ್ಯರು ಬಂದು ಕೇಳಿದ್ರಂತೆ, ನನಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಅವನು ಹೇಳಿದಂತೆ, ನಾನೇ ನಿಮ್ಮ ನಾಯಕ ಆಗಬೇಕು, ಆದರೆ ನಿಮಗೆ ಸಹಾಯ ಮಾಡ್ತೇನೆ. ವಂಶ ಪಾರಂಪರ್ಯವಾಗಿ ಯಾರು ಬಂದಿದ್ದಾರೋ ಅವರೇ. ಏನು ಮಾಡದೆ ಹೋದರು, ಇನ್ಯಾಕ್ಟಿವ್ ಆದರು. ಪ್ರಹ್ಲಾದ, ಬಲಿ, ವಿರೋಚನ ಇವರೇ ನಮ್ಮ ನಾಯಕರು ಅಂದ್ರಂಥವ್ರು. ನೀನು ತಳಮಟ್ಟದ ಕಾರ್ಯಕರ್ತನಾಗಿ ಮಾತ್ರ ಕೆಲಸ ಮಾಡಬೇಕು. ಸಿಂಹಾಸನದಲ್ಲಿ ಕೊಡ್ತೀನಿ, ಪಕ್ಷಾಧ್ಯಕ್ಷ ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬರೇ ಅಂತಂದರು. ಅದಕ್ಕೆ ಅವನು ಆಗಲ್ಲ ಅಂದ್ಬಿಟ್ಟ. ಇವರು ಬಂದರು, ಏನು ಮಾಡಿದ್ರು ಒಪ್ಕೊಳ್ತೀವಿ, ಕೆಲಸ ಆದರೆ ಸಾಕು ಅಂದರು. ಕೆಲಸಕ್ಕಿಂತ ಮಾನ ಮುಖ್ಯ ಅವರಿಗೆ, ಮಾನಕ್ಕಿಂತ ಕೆಲಸ ಮುಖ್ಯ ಈ ದೇವತೆಗಳಿಗೆ. ಅದಕ್ಕೆ ಅವನಿಗೆ ಕಾಕುತ್ಸ್ಥ. ಅವನ ವಂಶದಲ್ಲಿ ಬಂದದ್ದರಿಂದಲೇ ರಾಮನಿಗೆ ಕಾಕುತ್ಸ್ಥ ಅಂತ ಹೆಸರು. ಕಕುತ್ಸ್ಥನ ವಂಶದಲ್ಲಿ ಬಂದವ ಅಂತ ರಾಮನನ್ನು ಕಾಕುತ್ಸ್ಥ ಅಂತಾರೆ. ಆಯಿತು. ಪೃಥ್ವಿಗೆ ವಿಷ್ಟರಾಶ್ವ, ವಿಷ್ಟರಾಶ್ವನಿಗೆ ಯುವನಾಶ್ವ, ಯುವನಾಶ್ವನಿಗೆ ಶಾವಸ್ತ ಅಂತ ಒಬ್ಬ ಮಗ. ಅವನು ನಿರ್ಮಾಣ ಮಾಡಿದ ಪಟ್ಟಣವೇ ಶಾವಸ್ತಿ. ಶಾವಸ್ತಸ್ಯ ಬೃಹದಶ್ವ, ಶಾವಸ್ತನಿಗೆ ಬೃಹದಶ್ವ ಅಂತ ಒಬ್ಬ ಮಗ. ತಸ್ಯಾಪಿ ಕುವಲಾಶ್ವ, ಆ ಬೃಹದಶ್ವನ ಮಗ ಕುವಲಯಾಶ್ವ. ಯೋಸೌ ಉದಂಕಸ್ಯ ಮಹರ್ಷೇ ಅಪಕಾರಿಣಂ ದುಂಧುನಾಮಾನಂ ಅಸುರಂ ವೈಷ್ಣವೇನ ತೇಜಸ ಆಪ್ಯಾಯಿತ ಪುತ್ರ ಸಹಸ್ರೈ ಏಕವಿಂಶದ್ಭಿ ಪರಿವೃತೋ ಜಘಾನ ದುಂಧುಮಾರ ಸಂಜ್ಞಾಂ ಅವಾಪ. ಈ ಬೃಹದಶ್ವನ ಕಥೆ ನಮಗೆ ವನಪರ್ವದಲ್ಲಿ ಬರುತ್ತೆ. ಅಲ್ಲಿ ಉದ್ಬೋಧಕವಾಗಿ ಬಂದಿದೆ. ಈ ಬೃಹದಶ್ವ ಇದ್ದಾನಲ್ಲ, ಆ ಬೃಹದಶ್ವ ರಿಟೈರ್ಡ್ ಆಗಿ, ಅವರೇ ರಿಟೈರ್ಡ್ ಆಗಿದ್ದು, ಜನ ಒತ್ತಾಯಿಸಿದ್ದಲ್ಲ. ರಿಟೈರ್ಡ್ ಆಗಿ ಕುವಲಯಾಶ್ವನಿಗೆ ಪಟ್ಟ ಕಟ್ಟಿ ಕೆಳಗಡೆ ಇಳಿತಾ ಇದ್ದಾನೆ. ಅವನಿಗೆ ಉದಂಕ ಅಂತ ಹೇಳಿ ಒಬ್ಬ ಋಷಿ, ಒಳ್ಳೆ ಗೆಳೆಯ. ಅವನು ಈ ಮರುಭೂಮಿಯಲ್ಲಿ ಮತ್ತು ಸ್ವಲ್ಪ ಸಮುದ್ರ ಪ್ರದೇಶದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾ ಇದ್ದ. ಎರಡೂ ಕಡೆ ಹೋಗಿ ಬಂದು ಮಾಡ್ತಾ ಇದ್ದ. ಆ ಮರುಭೂಮಿಯ ಹತ್ತಿರ ಒಬ್ಬ ಅಸುರ ಇದ್ದ, ದುಂಧು ಅಂತ ಅವನ ಹೆಸರು. ಅವನು ಆಗಾಗ ಅದೇ ಹತ್ತಿರ ಬಂದು ಸಮುದ್ರ ತೀರದಲ್ಲೂ ಮಲಗ್ತಾ ಇದ್ದ. ಅವನೇ ಈ ಮರಳಿನಲ್ಲೂ ಮಲಗ್ತಾ ಇದ್ದ. ಅವನು ಎದ್ದ ಅಂದರೆ, ಅಥವಾ ಅವನು ಬೇಕಂತ ಕೆಟ್ಟ ಕೆಲಸ ಮಾಡಿದ ಅಂದರೆ, ಬಿರುಗಾಳಿ ಉಂಟಾಗಿ ಮರಳು ಹೊಯ್ಗೆ ಪೂರ್ತಿ ಊರುಗಳನ್ನು ಆಕ್ರಮಿಸಿ ಬಿಡೋದು. ಎಲ್ಲಿನೋ ಅಂತಾರಲ್ಲ, ಆ ತರಹದ ಒಂದು ಉತ್ಪಾತ. ನೀರು ಬಂದರೆ ಅಟ್ಲೀಸ್ಟ್ ಈಜ್ಕೊಂಡಾದರೂ ಹೋಗ್ಬೋದು. ಇದೇನ್ರಿ ಇದು, ಹೊಗೆ ಬಂದು ಇದು ಹೊಯ್ಗೆ ಬಂದು ಹಿಂಗೆ ಕೂತು ಬಿಡ್ತು ಅಂದರೆ ಧಡಕ್ಕಂತ ಎಲ್ಲರೂ
ಸಾಯಲೇಬೇಕು, ಯಾವ ಬಚಾವಾಗೋ ಸಾಧ್ಯತೆಯೇ ಇಲ್ಲ. ಆ ತರಹ ಆಯಿತು. ಅದಕ್ಕೆ ಅವನನ್ನು ಕೊಲ್ಲಬೇಕು ಅಂತ ದೇವರ ಹತ್ರ ವರ ಕೇಳ್ದ. ದೇವರೇನು ಹೇಳಿದ, ನೋಡಪ್ಪ, ನೀನು ಯಾರ ತಲೆಯ ಮೇಲೆ ಕೈ ಇಟ್ಟು ನಾರಾಯಣ ಅಷ್ಟಾಕ್ಷರ ಜಪ ಮಾಡ್ತೀಯೋ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ, ಯಾರ ಕೈ ಇಟ್ಟು ಜಪ ಮಾಡ್ತೀಯೋ ಅಲ್ಲಿ ನಾನು ಸನ್ನಿಹಿತನಾಗ್ತೇನೆ. ನಿಮಗೂ ಗೊತ್ತೇನ್ರಿ, ಬೆಳಗ್ಗೆನೋ ಸಂಜೆನೋ ಅಂತ ದೊಡ್ಡ ಗಲಾಟೆ, ಸಂಜೆ ಮಾಡಬಾರ್ದು ಅಂತ ಒಂದು ಪ್ರಮಾಣಗಳು, ಯಾವುದಕ್ಕೂ ಪ್ರಮಾಣ ಸಿಗುತ್ತೆ, ಯಾವುದಕ್ಕೂ ಪ್ರಮಾಣ ಸಿಗುತ್ತೆ. ಆಮೇಲೆ ಮೊನ್ನೆ ಒಂದು ಇದು, ಅವಳಿ ಮಕ್ಕಳು ಹುಟ್ಟೋದು ಯಾಕೆ, ತಂದೆಯ ಪಾಪದಿಂದ ಅಂತ ಹೇಳಿ ಸಿದ್ಧಾಂತ, ಅದಕ್ಕೆ ಶಾಂತಿ ಆಗಬೇಕು ಅಂತ. ಶಾಂತಿ ಮಾಡೋ ಉದ್ದೇಶವೇ ಬೇರೆ. ಒಂದೇ ಮಗು ಹುಟ್ಟಿದ್ರೂ ಶಾಂತಿ ಮಾಡ್ತಾರೆ. ಯಾಕೆ ಅಂದರೆ ಗರ್ಭದ ಒಳಗಡೆ ಅದೇ 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 ಅಲ್ಲ, ದೇವತೆಗಳು ಅಂತಾರೋ, ದೇವತೆಗಳದೆಲ್ಲ ಇಲ್ತಾರೋ ಹಾಗಿಲ್ಲ, ಇಲ್ಲಿಗೆ ಮಾತನಾಡಿ ಅಂತ. ಮಲಮೂತ್ರಗಳ ನಡುವೆ ಇರುತ್ತೆ ಮಗು. ಆ ಸಂಸ್ಕಾರ ಈಗ ಉದ್ಬೋಧ ಆಗಿ ಮನಸ್ಸು ಕದಡಬಾರದು. ಅದಕ್ಕಾಗಿ ಆ ಸಂಸ್ಕಾರದ ಉಪಶಮನಕ್ಕಾಗಿ ಮಾಡೋದು ಶಾಂತಿ. ಅದು ಟ್ವಿನ್ಸ್ ಹುಟ್ಟಿದ್ರು ಅಂದರೆ ಇನ್ನೂ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕಾಗಿ ಯಮಳ ಜನನ ಶಾಂತಿ ಅಂತ ಇರೋದು, ಕಾಮನ್ ಸೆನ್ಸ್ ಅದಿಲ್ಲವಲ್ಲ ಅವರಿಗೆ. ಅದಕ್ಕೆ ತಂದೆಯ ಪಾಪದಿಂದ ಆಗಿರೋದು ಅಂತಾರೆ. ವಸ್ತುತಃ ತಂದೆಯದಲ್ಲ, ತಾಯಿಯದ್ದು. ಯಾಕೆಂದರೆ ಎಗ್ಗೆರಡಾಗಬೇಕು, ಅದು ಆದರೆ ಮಾತ್ರ ಆಗೋದು. ವೈಜ್ಞಾನಿಕ ಹಿನ್ನೆಲೆಯೂ ಗೊತ್ತಿಲ್ಲ. ಧರ್ಮಶಾಸ್ತ್ರದ್ದನ್ನು ಹೆಂಗೆಂಗೋ ಅರ್ಥ ಮಾಡ್ತಾರೆ, ಮಾಡಿಸ್ತಾರೆ, ಇನ್ಯಾರೋ ಬರೆದಿರ್ತಾರೆ, ಹಾಗೆ ನಡೆಯುತ್ತೆ. ಅದಕ್ಕೆ ಇದು ಮೊದಲು ಏನು ಅಂದರೆ, ನಾರಾಯಣ ಅಷ್ಟಾಕ್ಷರವನ್ನು ರಾತ್ರಿ ಜಪ ಮಾಡಬೇಕು ಅಂತ ಕೆಲವು ಮಾತುಗಳಿದೆ, ಮಾಡಬಾರದು ಅಂತ ಕೆಲವು ಮಾತಿದೆ. ಯಾವ್ದು ಸರಿ ಅಂತ ಚರ್ಚೆ ನಡೀತಾ ಇತ್ತು. ಅಷ್ಟನ್ನು ನಾನು ಅವರಿಗೆ ಫಾರ್ವರ್ಡ್ ಮಾಡಿದ್ದೆ, ಓದಿ ಆನಂದ ಪಡ್ರಿ ಅಂತ. ಅದರಿಂದಾಗಿ ಅಂತ ಹೇಳಿದ್ದು, ನೀವು ರಾತ್ರಿ ಆದರೂ ಆಗಲಿ ಬೆಳಗ್ಗೆ ಆದರೂ ಆಗಲಿ, ನೀನು ಮುಟ್ಟಿ ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡಿದರೆ ನಾನು ಅಲ್ಲಿ ಬಂದು ಸನ್ನಿಹಿತನಾಗ್ತೇನೆ. ನನ್ನ ತೇಜಸ್ಸಿದ್ರೆ ಅವನು ಯಾವುದು ಯಾರ ತಲೆ ಮೇಲೆ ಕೈ ಹಿಡಿತೀಯೋ ಅವನು ದುಂದುವನ್ನು ಕೊಲ್ತಾನೆ, ಹೊರಡು ಅಂತಂದ ದೇವರು. ಇವನು ಬಂದ, ಬೃಹದಶ್ವ ಬರ್ತಾ ಇದ್ದ, ಇವನು ಗೆಳೆಯ, ಉದಂಕನ ಗೆಳೆಯ ಬಂದು ಹೇಳಿದ, ಅಲ್ಲಿ ಮಹಾಭಾರತದಲ್ಲಿರೋದು ನೋಡು, ಒಳ್ಳೆ ಅವಕಾಶ, ನೀನು ಈಗಾಗಲೇ ರಾಜ್ಯ ಬಿಟ್ಬಿಟ್ಟಿದ್ದೀಯ, ಆದರೆ ಏನಂತೆ ವಾಪಸ್ಸು 3 ದಿವಸಗಳ ಮಟ್ಟಿಗೆ ನನಗೆ ರಾಜ್ಯ ಕೊಡು ಅಂತಂದು. ಮತ್ತೆ ಅವನು ನಿನ್ನ ಮಗ ಕೊಡ್ತಾನೆ. ಕೊಟ್ಟ ಮೇಲೆ ದುಂದುವನ್ನು ಕೊಲ್ಲು, ಕೀರ್ತಿಯನ್ನು ಪಡಿತೀಯ, ಪುಣ್ಯ ಬರುತ್ತೆ. ಅದಕ್ಕೆ ದುಂದು ಹೇಳಿದ, ಒಂದು ಸರ್ತಿ ವಾಂತಿ ಮಾಡಿದ್ದನ್ನು ಯಾರಾದರೂ ತಿಂತಾರ? ಆ ತರಹ ಕೀರ್ತಿ ಬರೋದಾದರೆ ನನ್ನ ಮಗನಿಗೆ ಬರಲಿ. ನಾನು ಆ ಕೀರ್ತಿಗಾಗಿ, ಆ ಪುಣ್ಯಕ್ಕಾಗಿ ಇಷ್ಟಪಡೋಲ್ಲ. ನಾನು ವಾನಪ್ರಸ್ಥನಾಗಿರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ವಾನಪ್ರಸ್ಥನಾಗಿಯೇ ಇರ್ತೇನೆ ಎಂದ ಬೃಹದಶ್ವ. ಎಂತಹ ದೊಡ್ಡ ದೊಡ್ಡಸ್ತಿಕೆ ಅದು. ಅದರಿಂದಾಗಿ ಕುವಲಯಾಶ್ವನಿಗೆ ಆ ಅವಕಾಶ ಬಂತು. ಕುವಲಯಾಶ್ವ ಏನು ಮಾಡಿದ, ತನ್ನ ಅಷ್ಟೂ ಜನ ಮಕ್ಕಳೊಂದಿಗೆ ಅವನನ್ನು ಎದುರಿಸಿದ. ತಸ್ಯ ಚ ತನಯಾ ಸಮಸ್ತಾ ಏವ ದುಂದುಮುಖ ನಿಶ್ವಾಸಾಗ್ನಿನ ವಿಪ್ಲುಷ್ಟಾ ವಿನೇಚು. 100 ಜನ ಮಕ್ಕಳಿದ್ರು ಅವನಿಗೆ. ದುಂದುವಿನಿಂದ ಹೊರಬರುವ ಬಿಸಿಯುಸಿರಿನ ಝಳತಾಗಿ ಸತ್ತೇ ಹೋದರು. 3 ಜನ ಉಳಿದರು, ದೃಢಾಶ್ವ, ಚಂದ್ರಾಶ್ವ, ಕಪಿಲಾಶ್ವ ಅಂತ. ಹೀಗೆ ಇವತ್ತು ಕುವಲಯಾಶ್ವ ಅಂದರೆ ಗೊತ್ತಾಗಲ್ಲ, ದುಂಧುಮಾರ ಅಂದರೆ ಗೊತ್ತಾಗಲ್ಲ. ದುಂಧು ಅಂತನ್ನುವ ಹೆಸರಿನ ರಕ್ಕಸನನ್ನು ಕೊಂದವ, ಆದ್ದರಿಂದಾಗಿ ದುಂಧುಮಾರ ಅಂತ ಅವನ ಹೆಸರು. ಆ ದುಂದುಮಾರನ ಮಗ ದೃಢಾಶ್ವ, ದೃಢಾಶ್ವನ ಮಗ ನಿಕುಂಭ, ನಿಕುಂಭನ ಮಗ ಅಮಿತಾಶ್ವ, ಅಮಿತಾಶ್ವನ ಮಗ ಕೃಶಾಶ್ವ,
ಆ ಕೃಶಾಶ್ವನ ಮಗ ಪ್ರಸೇನಜಿತ್. ಪ್ರಸೇನಜಿತನ ಮಗ ಇವನು ಸೂರ್ಯವಂಶದವನು. ಪ್ರಸೇನಜಿತನ ಮಗ ಯುವನಾಶ್ವ. ತಸ್ಯ ಚ ಅಪುತ್ರಸ್ಯ ಅತಿ ನಿರ್ವೇದಾತ್ ಮುನೀನಾಂ ಆಶ್ರಮ ಮಂಡಲೆ ನಿವಸತಃ ದಯಾಲುಭಿಃ ಮುನಿಭಿಃ ಅಪತ್ಯೋತ್ಪಾದನಾಯ ಇಷ್ಟಿಕೃತ. ಅವನಿಗೆ ಮಕ್ಕಳಿಲ್ಲ. ಅವನು ಹೋಗಿ ಕೇಳಿಕೊಂಡ ಋಷಿಗಳನ್ನು, ಮಕ್ಕಳಿಲ್ಲ, ನನಗೆ ಮಕ್ಕಳು ಬೇಕು ಅಂತ. ಅದಕ್ಕೆ ಅವರೇನು ಮಾಡಿದ್ರು, ದಯಾಳುಗಳಾಗಿ ಆಯಿತು ಇಷ್ಟಿ ಮಾಡ್ತೇವೆ ಎಂದರು. ಇಷ್ಟಿ ಅಂದರೆ ಸಣ್ಣ ಯಾಗ. ಸಣ್ಣ ಯಾಗವನ್ನು ಮಾಡ್ತೇವೆ ಅಂತಂದ್ರಲ್ಲ, ಇವನು ಬೇಟೆಗೆ ಹೋಗಿದ್ದ. ಇವರು ಯಾಗ ಮಾಡ್ತಾರೆ ಅಂತ ಬೇಟೆಗೆ ಹೋಗಿದ್ದ. ತಸ್ಯಾಂಚ ಮಧ್ಯರಾತ್ರವು ನಿವೃತ್ತಾಯಾಂ ಮಂತ್ರಜಲಪೂರ್ಣಂ ಕಲತಂ ವೇದಿ ಮಧ್ಯೆ ನಿವೇಶ್ಯ ತೇ ಮುನಯ ಸುಷುಪು. ಇವರು ಜಪ ಮಾಡಿ 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 ಸುಸ್ತಾಗಿ ರಾತ್ರಿ ಅರ್ಧರಾತ್ರಿ ಆ ಮಂಡಲದ ಮಧ್ಯದಲ್ಲಿ ಕಲಶದ ನೀರನ್ನು ಇಟ್ಟು ಜಪ ಮಾಡಿ ಮಲ್ಕೊಂಡ್ರು. ಸುಷುಪು. ಇವನು ಸುಪ್ತೇಶು ತೇಷು ಅತೀವ ತೃಟ್ಪರೀತಃ ಸ ಭೂಪಾಲಃ ತಮ್ಮ ಆಶ್ರಮಂ ವಿವೇಶ. ಬೇಟೆಗೆ ಹೋಗಿದ್ನಲ್ಲ ಅವನು ಈ ಆಶ್ರಮಕ್ಕೆ ಬಂದ. ಅವನಿಗೂ ಬಾಯಾರಿಕೆ ಆಗೋಗಿತ್ತು. ಸುಪ್ತಾಂಶ್ಚ ತಾನ್ ಋಷೀನ್ ನೈವ ಉತ್ಥಾಪಯಾಮಾತ. ಮಲಗಿದ್ದಾರೆ, ಎಬ್ಸೋದು ಬೇಡ ಅಂತ ಅನ್ನಿಸ್ತು ಅವನಿಗೆ. ಕೆಲವೊಮ್ಮೆ ಹಿಂಗಾಗತ್ತೆ. ಒಂದು ತಮಾಷೆಯ ಘಟನೆ ಇದೆ. ಮೊದಲನೇ ಬಾರಿ ಎಲೆಕ್ಟ್ರಿಕ್ ಇದು ಬಂತಲ್ಲ, ಬಲ್ಬು, ಅದನ್ನು ಕಂಡಿಡಿದವನ ಮನೆಗೆ ಹೋಗೊಬ್ಬ ಮಲ್ಕೊಂಡಿದ್ದ, ಹಳ್ಳಿಯಿಂದ ಬಂದಿದ್ದ. ಬೆಳಗ್ಗೆ ಎದ್ದು ನೋಡ್ತಾನೆ, ಕಣ್ಣೆಲ್ಲ ಉರಿದೋಗಿದೆ ಅವನು. ಅವನು ಕೇಳ್ದ, ಯಾಕಪ್ಪ? ವಿದೇಶದಲ್ಲೇ ನಡೆದಿದ್ದ ಘಟನೆ ಇದು. ಯಾಕಪ್ಪ? ಅಯ್ಯೋ, ಆ ದೀಪ ಎಷ್ಟು ಊದಿದ್ರು ಆರಲೇ ಇಲ್ಲ, ನಿದ್ರೆ ಬರಲಿಲ್ಲ. ಕೆಲವು ಎಬ್ಬಿಸ್ಬಾರ್ದ, ಅಯ್ಯೋ ಯಾಕೆ ತೊಂದರೆ ಮಾಡೋದು ಅಂತ ನಾನು ಹಾಗೇ ಇದ್ದೆ. ಸೊ ಇವನು ಹಾಗೆ ಎಬ್ಬಿಸ್ಲಿಲ್ಲ ಅಂದರೆ ಎಬ್ಬಿಸ್ಲಿಲ್ಲ. ನೋಡ್ದ, ಅದನ್ನು ಕುಡ್ದ. ತಚ್ಚ ಕಲಶಂ ಅಪರಿಮೇಯ ಮಾಹಾತ್ಮ್ಯ ಮಂತ್ರ ಪೂತಂ ಪಪೌ. ನೀರು ಕುಡ್ದ. ಪ್ರಬುದ್ಧಾಶ್ಚ ಋಷಯ ಪಪ್ರಚ್ಛು ಕೇನ ಏತನ್ ಮಂತ್ರಪೂತಂ ವಾರಿ ಪೀತಂ. ಯಾರು ಈ ನೀರನ್ನು ಕುಡಿದ್ರು? ಸಂಸ್ಕೃತ ಕಲೀಲಿಕ್ಕೆ ದಿ ಬೆಸ್ಟ್ ಗದ್ಯ ಇದು. 4ನೇಯದ್ದು ಮತ್ತು 5ನೇಯದ್ದು ಸ್ವಲ್ಪ. ಅತ್ರ ಹಿ ರಾಜ್ಞಃ ಯುವನಾಶ್ವಸ್ಯ ಪತ್ನಿ ಮಹಾಬಲ ಪರಾಕ್ರಮಂ ಪುತ್ರಂ ಜನಯಿಷ್ಯತಿ. ಯಾಕೆ ಅಂದರೆ ಈ ಕಲಶವನ್ನು ಕುಡಿದ ಮಾಂಧಾತೃವಿನ ಹೆಂಡತಿ, ಯುವನಾಶ್ವನ ಹೆಂಡತಿ ಒಳ್ಳೆ ಗರ್ಭವನ್ನು ಪಡೆಯುತ್ತಾಳೆ. ಇತ್ಯಾಕರ್ಣ್ಯ ಸ ರಾಜ ಅಜಾನತ ಮಯಾ ಪೀತ ಮಿತ್ಯಾಹ. ಅಯ್ಯೋ, ಅದನ್ನು ತಿಳಿಯದೆ ನಾನೇ ಕುಡಿದಿದ್ದು ಅಂತ. ಗರ್ಭಶ್ಚ ಯುವನಾಶ್ವಸ್ಯ ಉದರೇ ಅಭವತ್ ಕ್ರಮೇಣ ಚ ವವೃಧೆ. ಗರ್ಭ ಯುವನಾಶ್ವನ ಹೊಟ್ಟೆಯೊಳಗಡೆ ಬೆಳೆಯಿತು. ಬಸುರಿ ಅನ್ಬೇಕು, ಬಸುರ ಅನ್ಬೇಕು. ಬಸಿರು ಹೊಟ್ಟೆ ಮುಂದೆ ಬಂದಿದೆ, ಹೀಗಾಗಿ ಬಸಿರಿ ಅಂತ ನಮ್ಮ ಪ್ರಾಚೀನ ಕನ್ನಡದ ಪ್ರಯೋಗ. ವಸ್ತುತಃ ಸಂಪತ್ತಿನ ಆಕಾರ ಅದು ಹೊಟ್ಟೆ. ಹೆಣ್ಣು ಮಕ್ಕಳ ಹೊಟ್ಟೆ ಬಸಿರು, ಬಸರು, ವಸು ಅದಕ್ಕೆ ಆಸರೆ ಅಂಥದ್ದು, ಅದು ಬಸುರಿ. ಆದರೆ ಇವನು ಏನು ಕುಡ್ದ, ಇವನ ಹೊಟ್ಟೆ ಒಳಗಡೆ ಬೆಳೀತು. ಏನು ಮಾಡೋದು? ಪ್ರಾಪ್ತ ಸಮಯಶ್ಚ ದಕ್ಷಿಣಂ ಕುಕ್ಷಿಂ ಅವನಿಪತೇ ನಿರ್ಭಿದ್ಯ ನಿಶ್ಚಕ್ರಾಮ ನಚಾಸೌ ರಾಜ ಮಮಾರ. 9 ತಿಂಗಳಾದ ಕೂಡಲೇ ಬಲಪಕ್ಕೆಯನ್ನು ಸೀಳಿ ಮಗು ಹೊರಗಡೆ ಬಂತು. ಋಷಿಗಳ ಆಶೀರ್ವಾದದಿಂದ ರಾಜ ಸಾಯಲಿಲ್ಲ. ಜಾತೋ ನಾಮ ಏಷ ಕಂ ಧಾಸ್ಯತಿ ತೇ ಮುನಯ ಪ್ರೋಚುಹು. ಯಾರನ್ನು ಕುಡಿತಾನೆ? ಕಂ ಧಾಸ್ಯತಿ. ಧೇಟ್ ಪಾನೆ ಅಂತ ಧಾತು. ಸುಧಾ ಅಂದರೆ ಅದೇ ಅರ್ಥ, ಚೆನ್ನಾಗಿ ಕುಡಿಯಲ್ಪಡುವುದು. ಸುಧಾ ಅಮೃತ. ಸುಧಾ ಅಂದರೆ ಹಾಗಾದರೆ ಸೌಧ ಅಂತೀವಿ, ದೊಡ್ಡ ಕಟ್ಟಡವನ್ನು ಸೌಧ. ಅಲ್ಲಿ ಸುಧಾ ಅಂದರೆ ಸುಣ್ಣ. ಸುಣ್ಣದಿಂದ ನಿರ್ಮಿಸಲ್ಪಟ್ಟ ಮನೆ ಸೌಧ. ಸುಣ್ಣ ಬಳಿದ ಮನೆಯನ್ನು ಸೌಧ ಅಂತ ಕರೀತೇವೆ. ಅಷ್ಟೇ, ಇನ್ನೇನಿಲ್ಲ.
ಕಂ ಧಾಸ್ಯತಿ, ಯಾರನ್ನು ಕುಡಿಯುತ್ತಾನೆ? ಅಥ ಆಗತ್ಯ ದೇವರಾಜ ಅಬ್ರವೀತ್ ಮಾಮಯಂ ಧಾಸ್ಯತಿ. ಇಂದ್ರ ಬಂದ, ನನ್ನನ್ನೇ ಕುಡಿಯುತ್ತಾನೆ. ಮಾಂ ಧಾಸ್ಯತಿ, ಅದಕ್ಕೆ ಮಾಂಧಾತ, ನನ್ನನ್ನು ಕುಡಿತಾನೆ, ಅವನ ಹೆಸರೇ. ಆ ತರಹ ಪ್ರಯೋಗವನ್ನು ಪತಂಜಲಿ ಎರಡನ್ನು ಉಲ್ಲೇಖಿಸ್ತಾರೆ. ಯರ್ವಾಣ ತರ್ವಾಣ ಅಂತ ಇಬ್ಬರು ಋಷಿಗಳು. ಯಾವಾನ್ ತಾವಾನ್ ಅನ್ಲಿಕ್ಕೆ ಯರ್ವಾಣ ತರ್ವಾಣ ಅಂತ ಇದ್ರಂತೆ. ಅವ್ರ ಹೆಸರೇ ಯರ್ವಾಣ ತರ್ವಾಣ ಅಂತ ಆಗೋಯ್ತು. ಅಮ್ಮ ತಾಯಿ ಅಂತ ಕೂತ್ಕೊಂಡು ಬರ್ತಿರ್ತಾರಲ್ಲ, ಅವನಿಗೆ ನಾವು ಮಕ್ಕಳಿಗೆ ಹೆಂಗೆ ಪರಿಚಯ ಮಾಡಿಸೋರು, ಅಮ್ಮ ತಾಯಿ ಬಂತು ನೋಡು. ಹಾಗೆ ಮಾಂಧಾತ ಹಾಗಾಗೋಯ್ತು. ನನ್ನನ್ನು ಕುಡಿತಾನೆ ಬಂದ, ನನ್ನನ್ನು ಕುಡಿತಾನೆ ಹೋಗ್ತಾನೆ, ಮಾಂಧಾತ. ಇಲ್ಲೂ ಹಾಗೆ ಪ್ರಯೋಗಗಳುಂಟು, ಬೇಕಾಷ್ಟು ಪ್ರಯೋಗ ಉಂಟು. ತಥೋ ಮಾಂಧಾತೃನಾಮಾತೋ ಭವತ್ ವಕ್ತ್ರೇ ಚಾಸ್ಯ ಪ್ರದೇಶಿನಿ ದೇವೇಂದ್ರೇಣ ನ್ಯಸ್ತ ತಾಂ ಪಪೌ. ಪ್ರದೇಶಿನಿ ಅಂದರೆ ಈ ಬೆರಳು, ತೋರ್ ಬೆರಳು, ಪ್ರದೇಶಿನಿ ತೋರುವ ಬೆರಳು. ಸಂಸ್ಕೃತದಲ್ಲೂ ಅದೇ ದಿಶಾ ಅತಿಸರ್ಜನೆ, ತೋರಿಸುವಂಥದ್ದು ಅಂತ. ಉಪದೇಶ ಅಲ್ಲಿಂದಲೇ ಬರೋದು. ದಿಶಾ ಅತಿಸರ್ಜನೆ ಎನ್ನುವ ಧಾತುವಿಗೆ ಉಪ ಅನ್ನೋದು ಉಪಸರ್ಗ ಆಗುತ್ತೆ. ಪ್ರದೇಶಿನ್ಯ ಇಟ್ಟ ತಾಂಚ ಅಮೃತಸ್ರಾವಿಣೀಂ ಆಸ್ವಾದ್ಯ ಅಹ್ನೈವ ಸವ್ಯವರ್ಧತ. ಅಮೃತವನ್ನು ತೊಟ್ಟಿಕ್ಕಿಸ್ತಾ ಇರುವಂತಹ ದೇವತೆಗಳ ಬೆರಳು, ಅದು ಕುಡಿದು ಕೂಡಲೇ ಬೆಳೆದು ಬಿಟ್ಟ. ನೋಡಿ, ಅಮೃತ ಕುಡ್ದ, ಇವನು ಸತ್ತದ ಲವಣಾಸುರನಿಂದ, ಮಾಂಧಾತ. ರಾಮನ ಪೂರ್ವಜ ಇವನು ಮಾಂಧಾತ. ಆವಾಗಲೇ ಬೆಳೆದು ಬಿಟ್ಟ ಅಂತೆ. ಫಿಲಮಲ್ಲಿ ಬೆಳೀತಾರಲ್ಲ ಹಾಗೆ ಸುಮ್ಮಂತ. ತತಸ್ತು ಮಾಂಧಾತ ಚಕ್ರವರ್ತಿ ಸಪ್ತದ್ವೀಪ ಮಹಿಂ ಬುಭುದೆ. ಆ ಮಾಂಧಾತ ಏನು ಮಾಡಿದ? ಚಕ್ರವರ್ತಿ. ಚಕ್ರ ಅಂದರೆ ರಾಜ್ಯ ಚಕ್ರ, ರಾಜ್ಯಗಳ ಸಮೂಹದ ನಡುವೆ ಇರುವವ ಚಕ್ರವರ್ತಿ. ಚಕ್ರವರ್ತಿ ಟೈರಂಗಡಿ ಮಾಲೀಕ ಅಲ್ಲ. ಚಕ್ರವರ್ತಿ ಅಂದರೆ ರಾಜ್ಯ ಚಕ್ರ. ಚಕ್ರ ಅಂದರೆ ಸಮೂಹ. ತತ್ರಾಯಂ ಶ್ಲೋಕ 7 ನಡುಗಡ್ಡಗಳ ಭೂಮಿಯನ್ನೇ ಆಳಿದ. ಯಾವತ್ ಸೂರ್ಯ ಉದೇತ್ಯಸ್ತಂ ಯಾವಚ್ಚ ಪ್ರತಿಷ್ಠತಿ ಸರ್ವಂ ತದ್ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಯತೆ. ಸೂರ್ಯ ಎಲ್ಲಿ ಉದಯಿಸುತ್ತಾನೋ ಆಮೇಲೆ ಎಲ್ಲಿ ಮುಳುಗುತ್ತಾನೋ ಅದೆಲ್ಲ ಮಾಂಧಾತೃವಿನ ಭೂಮಿ. ಅದರಿಂದಾಗಿ ಸೂರ್ಯ ಮುಳುಗದ ನಾಡು ಎಲ್ಲಿಂದ, ಆ ರೂಪಕ ಎಲ್ಲಿಂದ ತೆಗೆದದ್ದು ಗೊತ್ತಾ? ಇಂಗ್ಲೆಂಡ್ ಅವ್ರು ಹೇಳ್ಕೊತಾ ಇದ್ರು ಸೂರ್ಯ ಮುಳುಗದ ನಾಡು ಅಂತ. ಆ ರೂಪಕ ಎಲ್ಲಿಂದ ತೆಗೆದದ್ದು ಅಂದ್ರೆ ಇಲ್ಲಿಂದ ತೆಗೆದದ್ದು. ಮಾಂಧಾತ ಶತಬಿಂದೋರ್ದುಹಿತರಂ ಬಿಂದುಮತೀಂ ನಾಮ ಉಪಯೇಮಿ. ಮಾಂಧಾತೃವಿಗೆ ಬಿಂದುಮತಿ ಅಂತ ಹೆಂಡತಿ. ಅವಳು ಯಾರು ಅಂದರೆ ಶತಬಿಂದುವಿನ ಮಗಳು. 100 ಮಚ್ಚೆ ಇತ್ತೋ ಏನೋ ಅವನ ಮೈಯಲ್ಲಿ. ಶಶಬಿಂದು ಅಂದರೆ ದೊಡ್ಡ ಮಚ್ಚೆ ಇರಬೇಕು, ಮೊಲದ ಆಕಾರದಷ್ಟು ದೊಡ್ಡ ಮಚ್ಚೆ ಇರಬೇಕು. ಅದಕ್ಕಿಂತ ಶತಬಿಂದು ಒಳ್ಳೆಯದು. ಆ ಶತಬಿಂದುವಿನ ಮಗಳು ಬಿಂದುಮತಿಯನ್ನು ಮದುವೆ ಆದ. ಶಶಬಿಂದು ಅನ್ನೋದು ಇರ್ಬೋದು, ಪ್ರಾಚೀನ ಪಾಠ ಯಾವುದೂ ಗೊತ್ತಾಗಲ್ಲ. ಶತಬಿಂದು ಅವನ ಮಗಳು ಬಿಂದುಮತಿ. ಅಲ್ಲಿ 3 ಜನ ಅದ್ಭುತರಾದ ಮಕ್ಕಳು, ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ. ಪುರುಕುತ್ಸಂ ಅಂಬರೀಷಂ ಮುಚಕುಂದಂಚ ತಸ್ಯ ಪುತ್ರತ್ರಯಮುತ್ಪಾದಯಾಮಾಸ 50 ದುಹಿತರಃ ತಸ್ಯಾಮೇವ ತಸ್ಯ ನೃಪತೇ ಬಭೂವು. ಆಮೇಲೆ 50 ಜನ ಹೆಣ್ಣು ಮಕ್ಕಳು. 50 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ತಸ್ಮಿನ್ನಂತರೇ ಬಹುರುಚಶ್ಚ ಸೌಭರಿರ್ನಾಮ ಮಹರ್ಷಿ ಅಂತರ್ಜಲೆ 12 ಕಾಲಂ ಉವಾಸ. ಅದೇ ಸಮಯದಲ್ಲಿ ಈ ನಡುವೆ ಸೌಭರಿ ಅಂತ ಒಬ್ಬ ಋಷಿ 12 ವರ್ಷಗಳ ಕಾಲ ನೀರಲ್ಲಿ ಮುಳುಗಿ ತಪಸ್ ಮಾಡ್ತಾ ಇದ್ದ. ತತ್ರ ಚ ಅಂತರ್ಜಲೆ ಸಮ್ಮದೋ ನಾಮ ಅತಿ ಬಹುಪ್ರಜ ಅತಿಮಾತ್ರ ಪ್ರಮಾಣ ಮೀನಾಧಿಪತಿರಾಸೀತ್.
ದೊಡ್ಡ ಮೀನು, ಅದರ ಹೆಸರು ಸಮ್ಮದ ಅಂತ. ಆನಂದ ಇತ್ತು ಅದಕ್ಕೆ. ಬಹಳ ಮರಿಗಳಿದ್ವು, ಅತಿಮಾತ್ರ ಪ್ರಮಾಣ, ದೊಡ್ಡ ಆಕಾರ ಇತ್ತು. ತಸ್ಯ ಚ ಪುತ್ರ ಪೌತ್ರ ದೌಹಿತ್ರಾಹ ಪೃಷ್ಠತಃ ಅಗ್ರತಃ ಪಾರ್ಶ್ವಯೋಃ ಪಕ್ಷ ಪುಚ್ಛ ಶಿರಸಾಂಚ ಉಪರಿ ಭ್ರಮಂತಃ ತೇನೈವ ಸದಾ ಅಹರ್ನಿತಂ ಅತಿ ನಿರ್ವೃತ ರೇಮಿರೆ. ಮಕ್ಕಳು, ಮೊಮ್ಮಕ್ಕಳು, ಮಗಳ ಮಕ್ಕಳು, ಆಚೆ ಈಚೆ ಮೇಲೆ ಕೆಳಗೆ, ಪೃಷ್ಠತಃ ಅಗ್ರತಃ ಪಾರ್ಶ್ವಯೋಃ ಪಕ್ಷ ಪುಚ್ಛ ಶಿರಸಾಂಚ ಉಪರಿ, ರೆಕ್ಕೆ ಬಾಲ ತಲೆ ಎಲ್ಲದರ ಮೇಲೆ ಮೊಮ್ಮಕ್ಕಳೇ ಮೊಮ್ಮಕ್ಕಳು. ಸಚ ಅಪತ್ಯ ಸ್ಪರ್ಶೋಪಚೀಯಮಾನ ಪ್ರಹರ್ಚ ಪ್ರಕರ್ಷಃ ಬಹುಪ್ರಕಾರಂ ತಸ್ಯ ರುಚೇಃ ಪಶ್ಯತಃ ತೈಃ ಆತ್ಮಜ ಪುತ್ರ ಪೌತ್ರ ದೌಹಿತ್ರಾದಿಭಿಃ ಸಹ ಅನುದಿನಂ ಸುತರಾಂ ರೇಮೆ. ಆ ಸಮ್ಮದ ಅನ್ನುವ ಮೀನು ಪ್ರತಿ ದಿವಸ ಮಗಳ ಮಕ್ಕಳು, ಮಗನ ಮಕ್ಕಳು, ಈ ಮೊಮ್ಮಕ್ಕಳಿಂದ ಆನಂದದಿಂದ ಕಾಲ ಕಳೆಯೋದನ್ನು ನೋಡಿದ. ಅಥಾಂತರ್ಜಲಾವಸ್ಥಿತ ಸೌಭರಿ ಏಕಾಗ್ರತಃ ಸಮಾಧಿಂ ಅಪಹಾಯ ಅನುದಿನಂ ತಸ್ಯ ಮತ್ಸ್ಯಸ್ಯ ಆತ್ಮಜ ಪುತ್ರ ಪೌತ್ರ ದೌಹಿತ್ರಾದಿಭಿಃ ಸಹ ಅತಿರಮಣೀಯತಾಂ ಅವೇಕ್ಷ್ಯ ಅಚಿಂತಯತ್. ಇವನು ಅಲ್ಲೇ ಇದ್ನಲ್ಲ, ನೋಡಿ ಯೋಚನೆ ಮಾಡಿದ. ಇದನ್ನು ನಾನು ಅದಮಾರು ಪರ್ಯಾಯದಲ್ಲಿ ಕೃಷ್ಣ ಮಠದಲ್ಲಿ ಚಂದ್ರಶಾಲೆಯಲ್ಲಿ ಹೇಳಿದ್ದೇನೆ. ಪ್ರಾಯ ರೆಕಾರ್ಡ್ ಇರಬೇಕು, ಅದು ಕೇಳಿದ ಅರ್ಥ ಅಲ್ಲ. ಅದಾದಮೇಲೆ ಒಂದು ಘಟನೆ, ಜೋಕ್ ಅಂದರೆ ಜೋಕು ಆಯಿತಾ. ಒಬ್ಬರು ಸಂಸ್ಕೃತ ವಿದ್ವಾಂಸರು ಗಿದ್ವತ್ತೆಲ್ಲ ಮುಗಿಸಿದ್ರು, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅವ್ರು ಬಂದು ಕೇಳಿದ್ರು, ಎಲ್ಲಿದ್ದರೆ ಆಚಾರ್ಯ? ಚಂದ್ರಶಾಲೆ ಪುರಾಣದಲ್ಲಿದ್ದೆ. ಅದ್ಯಾವುದು 18 ಪುರಾಣಗಳಲ್ಲಿ ಒಂದಾ ಬೇರೆ ಅಂತ ಕೇಳಿದ್ರು. ಗೊತ್ತಾಯ್ತಲ್ಲ? ಇಲ್ಲ, ಚಂದ್ರಶಾಲೆಯಲ್ಲಿ ಮಾಡುವ ಪುರಾಣ, ಮಾಡ್ತಾ ಇರೋದು ವಿಷ್ಣು ಪುರಾಣವೇ ಅಂತ. ಹೀಗಾಗಿ ಸಹ ಅನುದಿನಂ ಸುತರಾಂ ರೇಮೆ. ಇವನು ನೋಡಿ ಯೋಚನೆ ಮಾಡ್ತಾ ಇದ್ದ, ಛ ಅಹೋ ಧನ್ಯೋಯಂ ಈದೃಶಂ ಅನಭಿಮತಂ ಯೋನ್ಯಂತರಂ ಅವಾಪ್ಯ ಏಭಿಃ ಆತ್ಮಜ ಪುತ್ರ ಪೌತ್ರ ದೋಹಿತ್ರಾದಿಭಿಃ ಸಹ ರಮಮಾಣಃ ಅತೀವ ಅಸ್ಮಾಕಂ ಸ್ಪೃಹಾಮುತ್ಪಾದಯತಿ. ಇದನ್ನು ನೋಡ್ತಾ ಇದ್ದರೆ ಆಸೆ ಆಗುತ್ತೆ, ಹೀಗಾಗಬೇಕು ಅಂತ. ಆದರೆ ಈ ಯೋನಿಯಲ್ಲ, ಮನುಷ್ಯ ಯೋನಿಯಲ್ಲಿಯೇ ಈ ತರಹದ ಭೋಗ ಭಾಗ್ಯಗಳು, ಅದನ್ನು ಪಡಿಬೇಕು ಅಂತ ಆಸೆ ಆಗುತ್ತೆ. ನಾನು ಮೀನಾಗಬೇಕು ಅಂತ ಆಸೆ ಅಲ್ಲ, ಆದರೆ ಮೀನಿನ ತರಹ ಬದುಕಬೇಕು. ವಯಮಪ್ಯೇವಂ ಪುತ್ರಾದಿಭಿಃ ಸಹ ಲಲಿತಂ ರಂಸ್ಯಾಮಹೇ ಇತ್ಯೇವಂ ಅಭಿಕಾಂಕ್ಷನ್ ಸ ತಸ್ಮಾತ್ ಅಂತರ್ಜಲಾನ್ ನಿಷ್ಕ್ರಮ್ಯ ಸಂತಾನಾಯ ನಿವೇಷ್ಟು ಕಾಮಃ ಕನ್ಯಾರ್ಥಂ ಮಾಂಧಾತಾರಂ ರಾಜಾನಂ ಅಗಚ್ಚತ್. ನಾವು ಕೂಡ ಹೀಗೆಯೇ ವಯಮಪಿ ಏವಂ ಪುತ್ರಾದಿಭಿಃ ಸಹ ಲಲಿತಂ ರಂಸ್ಯಾಮಹೇ ಅಂತ ಹೇಳಿ ಸೀದಾ ಮಗಳು ಬೇಕಲ್ಲ, ಮಾಂಧಾತಾರಂ ರಾಜಾನಂ ಅಗಚ್ಚತ್. ಮಾಂಧಾತೃ ರಾಜನ ಬಳಿ ತೆರಳಿದ. ಆಗಮನ ಶ್ರವಣ ಸಮನಂತರಂಚ ಉತ್ಥಾಯ ತೇನ ರಾಜ್ಞಾ ಸಮ್ಯಗರ್ಘ್ಯಾದಿನಾ ಸಂಪೂಜಿತಃ ಕೃತಾಸನ ಪರಿಗ್ರಹ ಸೌಭರಿ ಉವಾಚ ರಾಜಾನಂ. ಎಷ್ಟು ಚಂದ ಆ ಗದ್ಯ, ವಿಷ್ಣು ಪುರಾಣದ ಗದ್ಯ. ಈ ರೀತಿ ಮಹಾಭಾರತದಲ್ಲಿಯೂ ಅನುಶಾಸನ ಪರ್ವದಲ್ಲಿ ಬರ್ತದೆ, ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬರುತ್ತೆ. ಪ್ರತಿಯೊಂದು ಪುರಾಣಗಳಲ್ಲಿಯೂ ಗದ್ಯ ಪದ್ಯಗಳ ಕಾಂಬಿನೇಷನ್ ಇದ್ದೇ ಇರುತ್ತೆ. ಹಾಗೆ ವಿಷ್ಣು ಪುರಾಣದಲ್ಲಿಯೂ ಇದೆ, ಬಹಳ ಸೊಗಸಾದ. ಇದಕ್ಕಿಂತ ಸ್ವಲ್ಪ ವಿಚಿತ್ರವಾದ ಶಬ್ದಗಳು ಗದ್ಯದಲ್ಲಿ ನಮಗೆ ಪಂಚಮ ಸ್ಕಂದದಲ್ಲಿ ಸಿಗತ್ತೆ. ಇದಕ್ಕಿಂತ ಸ್ವಲ್ಪ ಟಫ್, ಇಲ್ಲಿ ಸ್ವಲ್ಪ ಸರಳ. ಪೂರ್ತಿ ಬಾಯಲ್ಲಿ ಹೇಳೋರು, ಅರ್ಥ ಕೇಳಬೇಡಿ. ಅದೇ ಆ ಥರದ್ದೆಲ್ಲ ಇದೆ, ಎಷ್ಟು ಬೇಕಷ್ಟಿದೆ. ಆಗಮನ ಶ್ರವಣ ತಮನಂತರಂಚ ಉತ್ಥಾಯ, ಬಂದ ಕೂಡಲೇ ಎದ್ದು ರಾಜ ಅವರನ್ನು ಪೂಜಿಸಿದ. ಸೌಭರಿರುವಾಚ,
ನಿವೇಷ್ಟು ಕಾಮೋಸ್ಮಿ ನರೇಂದ್ರ ಕನ್ಯಾಂ ಪ್ರಯಚ್ಛ ಮೇಮಾ ಪ್ರಣಯಂ ವಿಭಾಂಕ್ಷೀಹಿ. ನಿನ್ನ ಕನ್ಯೆಯರಲ್ಲಿ ಮದುವೆ ಆಗಬೇಕು ಅಂತ ಇದ್ದೇನೆ, ಒಬ್ಬಳನ್ನು ದಯವಿಟ್ಟು ನಿರಾಸೆ ಮಾಡಬೇಡ. ನಹಿ ಅರ್ಥಿನ ಕಾರ್ಯವಚಾದುಪೇಚಾಹ ಕಕುತ್ಸ್ಥ ವಂಶೇ ವಿಮುಖ ಪ್ರಯಾಂತಿ. ಯಾರಾದರೂ ಬೇಡುವವರು ಬಂದರೆ ಬರಿಗೈಯಿಂದ ಹೋಗೋದೇ ಇಲ್ಲ. ನಿಮ್ಮ ವಂಶದ ಕೀರ್ತಿ ಆಗಿದೆ, ಅದನ್ನು ನೀನು ಉಳಿಸಬೇಕು. ಅನ್ಯೇಪಿ ಸಂತೇವ ನೃಪಾ ಪೃಥಿವ್ಯಾಂ ಮಾಂಧಾತರೇತಾಂ ತನಯಾ ಪ್ರಸೂತಾ ಕಿಂತ್ವರ್ಥಿನಾಂ ಅರ್ಥಿ ತದಾ ನ ದೀಕ್ಷಾ ಕೃತೌರತಂ ಶ್ಲಾಘ್ಯಮಿದಂ ಕುಲಂತೆ. ಬೇಕಾಷ್ಟು ಜನ ಬೇರೆಯವರಾದರೂ ಇದ್ದಾರೆ, ಆದರೆ ಅವರೆಲ್ಲರ ಹೆಣ್ಣು ಮಕ್ಕಳು ಮದುವೆಯಾಗಿದ್ದಾರೆ, ಕೆಲವರು ಆಗಿಲ್ಲ. ಆದರೆ ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನಿನ್ನ ಕಡೆ ಬಂದಿದ್ದೇನೆ. ಶತಾರ್ಧ ಸಂಖ್ಯಾಸ್ತವ ಸಂತಿ ಕನ್ಯಾ. 50 ಜನ, ಶತ ಅರ್ಧ ಸಂಖ್ಯಾ. ತಾಸಾಂ ಮಮೈಕಾಂ ನೃಪತೆ ಪ್ರಯಚ್ಛ. ಅವರಲ್ಲೊಬ್ಬರನ್ನು ನನಗೆ ಕೊಡು. ಯತ್ ಪ್ರಾರ್ಥನಾ ಭಂಗ ಭಯಾದ್ವಿಭೇಮಿ ತಸ್ಮಾದಹಂ ರಾಜವರಾತಿ ದುಃಖಾತ್. ನಿನ್ನನ್ನು ಕೇಳಬೇಕಾದ್ರೂ ನನಗೆ ಭಯ ಆಗ್ತಾ ಇದೆ, ಸಿಗತ್ತೋ ಇಲ್ವೋ ಅಂತ. ಇತಿ ಋಷಿವಚನ ಆಕರ್ಣ್ಯ ಸ ರಾಜ ಜರಾ ಜರ್ಜರಿತ ದೇಹ ಮೃತಿಮಾಲೋಕ್ಯ ಪ್ರತ್ಯಾಖ್ಯಾನ ಕಾತರಃ ತಸ್ಮಾಚ್ಚ ಶಾಪಭೀತಃ ಬಿಭ್ಯತ್ ಕಿಂಚಿದ್ ಅಧೋಮುಖಃ ಚಿರಂ ದಧ್ಯೌಚ. ಋಷಿಗಳ ಮಾತನ್ನು ಕೇಳಿದ ಜರಾಜರ್ಜರಿತ ದೇಹಂ, ಮುಪ್ಪಾನು ಮುದುಕ, ಇಲ್ಲಿ ಬಂದದ್ದೇ ಕಷ್ಟಪಟ್ಟು. ಪ್ರತ್ಯಾಖ್ಯಾನ ಕಾತರಃ, ಪ್ರತ್ಯಾಖ್ಯಾನ ಅಂದರೆ ತಿರಸ್ಕಾರ, ತಿರಸ್ಕಾರ ಮಾಡಬೇಕು ಅಂತ ಇದೇ ಮನಸ್ಸಿನಲ್ಲಿ. ಆದರೆ ಶಾಪಭೀತಃ, ಶಾಪ ಕೊಡ್ತಾರೆ, ಹೆದರಿಕೆ. ಅದರಿಂದಾಗಿ ಅಧೋಮುಖ, ತಲೆ ಕೆಳಗಡೆ ಮಾಡಿಕೊಂಡು ಬಹಳ ಯೋಚನೆ ಮಾಡಿದ್ರಂತೆ, ಎಂತ ಮಾಡೋದು. ಸೌಭರಿರುವಾಚ ನರೇಂದ್ರ ಕಸ್ಮಾತ್ ಸಮುಪೈಷಿ ಚಿಂತಾಂ ಅಸಹ್ಯ ಮುಕ್ತಂ ನಮ ಯಾತ್ರ ಕಿಂಚಿತ್. ನಾನೇನು ತಪ್ಪು ಮಾತನಾಡಿಲ್ವಲ್ಲ, ಯಾಕೆ ಮೌನದಲ್ಲಿ ಇದ್ದಿ. ಯಾವಶ್ಚ ದೇಯಾ ತನಯಾತಯೈವ ಕೃತಾರ್ಥತಾನೋ ಯದಿ ಕಿಂ ನ ಲಬ್ಧ. ಹೇಗೂ ಕೊಡಲೇಬೇಕಲ್ವಾ ಯಾರಿಗೋ ಒಬ್ಬರಿಗೆ, ನನಗೆ ಕೊಡು. ಅಥ ತಸ್ಯ ಭಗವತಃ ಶಾಪಭೀತಃ ಸಪ್ರಶ್ರಯಃ ತಂ ಉವಾಚಾಸೌ ರಾಜ. ಭಗವನ್ ಅಸ್ಮತ್ ಕುಲಸ್ಥಿತಿ ಇಯಂ ಯೇವ ಕನ್ಯಾಭಿರುಚಿತೋಭಿಜನವಾನ್ ವರಹ ತಸ್ಮೈ ಕನ್ಯಾ ಪ್ರದೀಯತೆ. ನಮ್ಮ ಕುಲದಲ್ಲಿ ಒಂದು ಸಂಪ್ರದಾಯ ಇದೆ, ಬಹಳ ಸುಲಭ ಇದು. ನಮ್ಮ ಕುಲದಲ್ಲಿ ನಮ್ಮ ಸಂಪ್ರದಾಯ ಬಂದಿಲ್ಲ ಅಲ್ರಿ, ವೈದಿಕ ಕ್ರಿಯೆ ಮಾಡಬೇಕು, ಸಂಪ್ರದಾಯ ಬಂದಿಲ್ಲ ನಮ್ಮಲ್ಲಿ ಅಂತಾರೆ. ಇವನೇ ಅದನ್ನು ಇಟ್ಕೊಂಡಿದ್ದಾನೆ ಮಾಂಧಾತ. ಇನ್ನು ನಮ್ಮಗಳ ಕಥೆ ಏನು, ಇಷ್ಟವಾಗಿದ್ದೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಬಂದಿಲ್ಲ ಅಂದರು. ಅದು ನ್ಯಾಯವಾಗಿದ್ದರು, ಶಾಸ್ತ್ರೀಯವಾಗಿದ್ದರು. ಅಸ್ಮತ್ ಕುಲಸ್ಥಿತಿ ಇಯಂ, ನಮ್ಮ ಕುಲದ ಸಂಪ್ರದಾಯ. ಯೇವ ಕನ್ಯಾಭಿರುಚಿತ ಅಭಿಜನವಾನ್ ವರಹ. ಅಭಿಜನವಾನ್ ಅಂದರೆ ಶ್ರೇಷ್ಠವಾದ ವಂಶದಲ್ಲಿ ಬಂದವ, ಕನ್ಯೆಗಿಷ್ಟ ಆಗಬೇಕು. ತಸ್ಮೈ ಕನ್ಯಾ ಪ್ರದೀಯತೆ. ಭಗವದ್ಯಾಂಚಾಚ ಅಸ್ಮನ್ ಮನೋರಥಾನಾಮ ಪ್ರತಿಗೋಚರವರ್ತಿನಿ. ನೀವು ಕೇಳ್ತಾ ಇರೋದು ನಮ್ಮ ಕೈಯಲ್ಲೂ ಇಲ್ಲ. ಅಸ್ಮನ್ ಮನೋಗೋಚರ ಅತಿವರ್ತಿನಿ ಕಥಮಪಿ ಏಚ ಸಂಜಾತ ತದೇವ ಉಪಸ್ಥಿತೆ ನ ವಿದ್ಮಃ ಕಿಂಕುರ್ಮಃ ಇತ್ಯೇತನ್ಮಯ ಚಿಂತ್ಯತೆ. ಆದರೆ ನಿಮಗೆ ಹೇಳಲಿಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ. ಅವನು ಗೊತ್ತಿಲ್ವಾ ಎಷ್ಟು ವರ್ಷ ಆಗಿದೆ. ಸೌಭರಿಗೆ ಮುನಿರ ಚಿಂತಯತ್ ಅಯಂ ಅನ್ಯ ಅಸ್ಮತ್ ಪ್ರತ್ಯಾಖ್ಯಾನೋಪಾಯ. ನಮ್ಮನ್ನು ತಿರಸ್ಕಾರ ಮಾಡುವ ಬೇರೆ ಬಗೆ ಇದು. ಹೇಗೆ ವೃದ್ಧೋಯಂ ಅನಭಿಮತ ಸ್ತ್ರೀಣಾಂ ಕಿಮುತ ಕನ್ಯಕಾನಾಂ. ಯಾವ ಹೆಣ್ಮಕ್ಳಿಗೂ ಇಷ್ಟ ಆಗಲ್ಲ, ಇನ್ನು ಚಿಕ್ಕ ಹುಡುಗಿಯರಿಗೆ ಇಷ್ಟ ಆಗ್ತಾನಾ ಅಂದ್ಕೊಂಡು ಇವನು ಈ ರೀತಿ ಹೇಳ್ತಾ ಇರೋದು. ಹೆಂಗಸರಿಗೆ ಇಷ್ಟ ಆಗಲ್ಲ ಅಂದರೆ ಹುಡುಗಿಯರಿಗೆ ಇಷ್ಟ ಆಗತ್ತಾ? ಅದರಿಂದಾಗಿ ಸ್ತ್ರೀಣಾಂ ಕಿಮುತ ಕನ್ಯಕಾನಾಂ ಇತ್ಯಮುನಾ ಸಂಚಿತ್ಯ ಏತದಭಿಹಿತಂ ಏವಮಸ್ತು ತಥಾ ಕರಿಷ್ಯಾಮಿ. ಇರಲಿ, ಇವನಿಗೆ ಮಾಡ್ತೇನೆ ಸರಿಯಾಗಿ. ಇತಿ ಸಂಚಿತ್ಯ ಮಾಂಧಾತಾರಮುವಾಚ ಯದ್ದೇವಂ ತದಾದಿಶ್ಯತಾಂ ಅಸ್ಮಾಕಂ ಪ್ರವೇಶಾಯ ಕನ್ಯಾಂತಃಪುರ ವರ್ಷವರಃ. ಕನ್ಯಾಂತಃಪುರದಲ್ಲಿ ವರ್ಷವರ, ವರ್ಷವರ ಅಂದರೆ ನಪುಂಸಕ, ಹಿಜಡ. ವರ್ಷವರರನ್ನು, ಹಿಜಡಾಗಳನ್ನು ವರ್ಷವರ ಅಂತ. ಅವಾಗೆಲ್ಲ ರಾಜರ ಇದನ್ನು ಆಳ್ತಾ ಇದ್ರು.
ಇವಾಗ ಡ್ರೈವರ್ಗೆ ಏನು ಸ್ಥಾನಮಾನ ಇದೆಯೋ ಆ ಸ್ಥಾನಮಾನ ಅವಾಗ ರಾಜರ ಕಾಲದಲ್ಲಿ ಹಿಜಡಾಗಳಿಗೆ ಇರ್ತಾ ಇತ್ತು. ಅವಾಗಿದ್ದವ್ರನ್ನ ಕರ್ಕೊಂಡು ಬರ್ತಾಯಿದ್ರು, ಮುಸಲ್ಮಾನ ದೊರೆಗಳು ಬಲಾತ್ಕಾರವಾಗಿ ಮಾಡ್ತಾಯಿದ್ರು, ಅಷ್ಟೇ. ಇಷ್ಟೇ ವ್ಯತ್ಯಾಸ. ಕರಿಷ್ಯಾಮಿತಿ, ಆಯಿತು ನಿಮ್ಮ ಆ ಹಿಜಡಾಗಿ ಹೇಳು, ನನ್ನ ಪ್ರವೇಶಕ್ಕೆ ಏರ್ಪಾಡಾಗಲಿ. ಯದಿ ಕನ್ಯೈವ ಕಾಚಿನ್ ಮಾಮಿ ಬೈಲಚತಿ ತದಾಹಂ ದಾರತಂಗ್ರಹಂ ಕರಿಷ್ಯಾಮಿ. ಕನ್ಯೆ ಮಾಡಲಿ, ಆಗ ನಾನು ಮದುವೆ ಆಗ್ತೀನಿ ಅಂತ. ಅನ್ಯಥಾ ಚೇತದ್ ಅಲಮಸ್ಮಾಕಮೇತೇನ ಅತೀತ ಕಾಲಾರಂಭೇಣ ಇತ್ಯುಕ್ತ ವಿರರಾಮ. ಸಾಕು, ಎಷ್ಟು ಮಾತನಾಡೋದು, ವ್ಯವಸ್ಥೆ ಮಾಡು ಅಂತ ಸುಮ್ಮನಾದ. ತತಶ್ಚ ಮಾಂಧಾತ ಮುನಿಶಾಪ ಶಂಕಿತೇನ ಕನ್ಯಾಂತಪುರ ವರ್ಷವರಃ ಸಮಾಜ್ಞಪ್ತಃ. ಮಾಂಧಾತ ಏನು ಮಾಡಿದ, ಆಜ್ಞೆ ಮಾಡಿದ. ಪ್ರವೇಶ್ಯ ಚ ತಂ ಋಷಿಂ ಅಂತಃಪುರೇ ವರ್ಷವರಾಹ ತಾಃ ಕನ್ಯಾಃ ಪ್ರಾಹ. ಆ ನಪುಂಸಕ ಪ್ರವೇಶ ಮಾಡಿ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳಿದ ಏನಂತ, ಅಯಂ ಭವತೀನಾಂ ಜನಯಿತ ಮಹಾರಾಜ ಸಮಾಜ್ಞಾಪಯಿತು. ನಿಮ್ಮ ತಂದೆ ಮಹಾರಾಜರು ಆಜ್ಞೆ ಮಾಡ್ತಾ ಇದ್ದಾರೆ. ಅಯಂ ಅಸ್ಮಾನ್ ಬ್ರಹ್ಮರತಿ ಕನ್ಯಾರ್ಥಂ ತಮಭ್ಯಾಗತಃ. ನಮ್ಮನ್ನು ಕುರಿತು ಮದುವೆ ಆಗಲಿಕ್ಕೆ ಅಂತ ಕನ್ಯೆಗಾಗಿ ಬಂದ. ಮಯಾಚ ಅಸ್ಯ ಪ್ರತಿಜ್ಞಾತಂ ಯದಸ್ಮತ್ ಕನ್ಯಾ ಯಾಕಾಚಿತ್ ಭಗವಂತಂ ವರಯತಿ ತತ್ ಕನ್ಯಾಯಾ ಛಂದೆ ನಾಹಂ ಪರಿಪಂಥಾನಂ ಕರಿಷ್ಯಾಮಿ ಇತಿ. ನೀವು ಯಾರನ್ನು ಯಾರು ಇಷ್ಟಪಡ್ತೀರೋ ಅವರನ್ನು ಕೊಡಲಿಕ್ಕೆ ನಮ್ಮದೇನು ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ. ಅವನನ್ನು ಇನ್ನೇನು ಪ್ರವೇಶ ಮಾಡಿಸ್ತೇವೆ ಅಂತ ಅಂದರೆ, ನೀವು ಒಪ್ಪದೇ ಹೋದರೆ ಕೊಡಲ್ಲ ಅಂತ ಹೇಳಿ ಅವನ ಮೂಲಕ. ಇವನಿಗೇನು ಗೊತ್ತು, ಈ ಬಾಗಿಲು ದಾಟಿ ಆ ಬಾಗಿಲ ಹತ್ರ ಹೋಗ್ಬೇಕಾದ್ರೆ ಸುರಸುಂದರ ಆಗ್ತಾನೆ ಅಂತ ಅವ್ರಿಗೇನು ಗೊತ್ತಿತ್ತು ಮಾಂಧಾತೃವಿಗೆ. ಕನ್ಯಾಹ ತಾಹ ಕನ್ಯಾಹ ಸಾನುರಾಗಾಹ ಸಪ್ರಮದಾಹ ಕರೇಣ ಇವ ಇಭಯೂಥಪತಿಂ ತಂ ಋಷಿಂ ಅಹಮಹಮಿಕಯ. ನಾನು ಅಂತ ಸಂಸ್ಕೃತದಲ್ಲಿ ಅಹಮಹಮಿಕಯ ವರಯಾಂ ಬಭೂವು ಊಚುಶ್ಚ. ಅವನು ನೋಡಿ ಶುರು ಮಾಡಿದ್ರಂತೆ. ಜೀವೇಯರದೊಂದು ಹಾಡಿದೆ ಹಳೆಯದು, ನೀನು ಬರುವ ಮುಂಚೆ ಇವರೆಲ್ಲ ಗೆಳತಿಯರು, ನೀನು ಬಂದ ಮೇಲೆ ಸವತಿಯರು ಅಂತ. ಇದು ಭಾಗವತದ್ದೇ. ಅದು ಭಾಗವತಲ್ಲೂ ಹಾಗೆ ಇದೆ, ಇದರಲ್ಲಿಯೂ ವಿಷ್ಣು ಪುರಾಣದಲ್ಲಿಯೂ ಇದೆ ನೋಡಿ. ಅವಾಗ ಅದು ಬರೆಯೋವ್ರಿಗೆ ಆ ಸಂಸ್ಕಾರ ಇತ್ತು. ಅಲಂ ಭಗಿನ್ಯೋಹಮಿಮಂ ವೃಣೋಮ್ಯಹಂ ನೈಶತವಾನುರೂಪ. ಭಗಿನ್ಯ ಅಲಂ, ನೀವು ಬೇಡ, ಅಹಂ ವೃಣೋಮಿ ನೈಷ ಮಮಾನುರೂಪ. ಇವು ನಿನಗೆ ಸೂಟ್ ಆಗಲ್ಲ. ಮಮೈಷ ಭರ್ತಾ ವಿಧಿ ನೈವ ಸೃಷ್ಟಾಹಮಸ್ಯ ಉಪಶಮಂ ಪ್ರಯಾಹಿ. ನನಗಾಗಿ ಇವನು ಸೃಷ್ಟಿಯಾಗಿದೆ, ಇವನಿಗಾಗಿ ನನ್ನ ಸೃಷ್ಟಿಯಾಗಿದೆ, ನೀನು ಸುಮ್ಮನೆ ಇದ್ದು ಬಿಡು ಅಂತ ಎಲ್ಲರೂ ಅವರವ್ರಿಗೆ ಹೇಳ್ಕೊತಾ ಇದ್ರಂತೆ. ವೃತೋ ಮಯಾಯಂ ಪ್ರಥಮಂ ಮಯಾಯಂ ಗೃಹಂ ವಿಚನ್ನೇವ ವಿಹನ್ಯತೆ ಕಿಂ ಮಯಾ ಮಯೇತಿ ಕ್ಷಿತಿಪಾತ್ಮಜಾನಾಂ ತದರ್ಥಮತ್ಯರ್ಥಕ ನಿರ್ಬಭೂವ. ನಾನು ಮೊದಲು ನೋಡಿದ್ದು ಅಂತ ಹೇಳಿ ಗಲಾಟೆಯೇ ಆಯ್ತಂತೆ. ತದಾ ಮುನಿಸ್ತಾಭಿರತೀವ ಹಾರ್ದಾತ್ ವೃತಸ್ಸ ಕನ್ಯಾಭಿರನಿಂದ್ಯ ಕೀರ್ತಿ. ತದಾ ಸ ಕನ್ಯಾಧಿಕೃತೋ ನೃಪಾಯ ಯಥಾವದಾಚಷ್ಟ ವಿನಮ್ರಮೂರ್ತಿ. ಆಗ ಆ ಕನ್ಯಾಧಿಕೃತ ಸೀದಾ ಹೋಗಿ ರಾಜರಿಗೆ ಹೇಳಿದಂತೆ, ಸ್ವಾಮಿ 50 ಜನ ಅವನ್ನೇ ಮದುವೆ ಆಗ್ತಾರಂತೆ ಅಂತ. ತದ ಅವಗಮಾತ್ ಕಿಂಕಿಮೇತತ್ ಕಥಮೇತತ್ ಕಿಂಕಿಂ ಕರೋಮಿ ಕಿಂ ಮಯಾ ವಿಹಿತಂ ಇತಿ ಆಕುಲಮತಿ ಅನುಚ್ಛನ್ನಪಿ ಕಥಮೇವ ರಾಜ ಅನುಮೇನೆ. ಹಂಗ ತದವಗಮಾತ್ ಕಿಂಕಿಮೇತತ್, ಏನೇನಿದು, ಕಥಮೇತತ್ ಇದು ಹೇಗೆ, ಕಿಂಕಿಂ ಕರೋಮಿ ಏನು ಮಾಡಲಿ, ಕಿಂ ಮಯಾ ವಿಹಿತಂ ನಾನೇನು ಹೇಳಿದೆ, ಅವರೇನು ತಿಳ್ಕೊಂಡ್ರು. ಗಾಬರಿ ಆಗೋಯ್ತಂತೆ ರಾಜನಿಗೆ. ಕೃತಾನುರೂಪ ವಿವಾಹಶ್ಚ ಮಹರ್ಷಿ ಸಕಲಾ ಏವ ತಾಹ ಕನ್ಯಾ ಸ್ವಾಶ್ರಮಂ ಅನಯತ್. ಹೀಗೆ ಮದುವೆ ಮಾಡಿಕೊಂಡಾದ್ಮೇಲೆ ತನ್ನ ಆಶ್ರಮಕ್ಕೆ ಒಯ್ದ. ಆಯಿತಾ, ಇವಾಗ ಅಲ್ಲಿ ಆಶ್ರಮದಲ್ಲಿ ಸುಖವಾಗಿರಲಿ, ಆಮೇಲೆ ಮುಂದಿನ ವಾರ ಎಳೆಯೋಣ ಅವ್ರನ್ನ, ಸೌಭರಿಗಳನ್ನು. ಸಾಕು. ಕೃಷ್ಣಾರ್ಪಣ.